ಮುಖ್ಯಮಂತ್ರಿಗಳು ಚಾಮುಂಡಿ ದೇವಿಯ ದರ್ಶನವನ್ನ ಮಾಡೋಕೆ ಮುಂದಾಗಿದ್ದಾರೆ. ಕಳೆದ 23-24 ದಿನಗಳಲ್ಲಿ ಎರಡನೇ ಬಾರಿಗೆ ಅವರು ದರ್ಶನವನ್ನ ಪಡಿತಾ ಇರೋದು. ಪ್ರಾಸಿಕ್ಯೂಷನ್ ಟೆನ್ಷನ್ ಬೆನ್ನಲ್ಲೇ ಈಗ ಚಾಮುಂಡಿ ಬೆಟ್ಟಕ್ಕೆ ತೆರಳಿದ್ದಾರೆ. ಮಂಗಳ ವಾದ್ಯಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನ ನೀಡಿದ್ದಾರೆ. ನಾಡದೇವಿಗೆ ವಿಶೇಷ ಪ್ರಾರ್ಥನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಾರೆ. ಚಾಮುಂಡೇಶ್ವರಿಗೆ ಈಡುಗಾಯಿಯನ್ನ ಒಡೆದಿದ್ದಾರೆ ಸಿದ್ದರಾಮಯ್ಯನವರು. ತೆಂಗಿನಕಾಯಿ ಮೇಲೆ ಕರ್ಪೂರ ಬೆಳಗಿ ನಿವಾಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಹಣೆಗೆ ಕುಂಕುಮ ಇಟ್ಟುಕೊಂಡು ದೇವರಿಗೆ ನಮಿಸಿದ್ದಾರೆ. ತುಂಬಾ ಕಡೆಗಳಲ್ಲಿ ಅದನ್ನು ಹಚ್ಚಕ್ಕೆ ಹೋದಾಗ ಹಚ್ಕೊಳ್ತಾ ಇರಲಿಲ್ಲ ಅವರು. ಸಿದ್ದರಾಮಯ್ಯನವರಿಗೆ ಸಚಿವರಾದ ಮಹದೇವಪ್ಪ ವೆಂಕಟೇಶ್ ಅವರು ಕೂಡ ಸಾಥ್ ನೀಡಿದ್ದಾರೆ. ಸೊ ಈಗ ಕಷ್ಟ ಬಂದಿರುವಂಥ ಸಂದರ್ಭದಲ್ಲಿ ತಂದೆಯ ಜೊತೆಗೆ ಚಾಮುಂಡೇಶ್ವರಿಗೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ MLC ಯತೀಂದ್ರ ಅವರು ಸಹ. ಇದು ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ಚಾಮುಂಡೇಶ್ವರಿಯ ದರ್ಶನವನ್ನು ಮಾಡಿದ ಸಂದರ್ಭದ ದೃಶ್ಯಾವಳಿಗಳು. ಬಹಳ ವಿಶೇಷವಾಗಿ ಅಪರೂಪವಾಗಿ ಸಿಗುವಂಥ ದೃಶ್ಯಾವಳಿಗಳಿದು. ಅದು ಕೂಡ ಸಿದ್ದರಾಮಯ್ಯನವರ ವಿಚಾರದಲ್ಲಿ. ಕಾರಣ ದೇವಸ್ಥಾನಗಳಿಗೆ ಹೋಗುವಂಥದ್ದು, ಅದ್ರ ಜೊತೆಗೆ ಕುಂಕುಮನ ಈ ಥರ ಕುಂಕುಮ ಹಚ್ಕೊಳ್ಳೋದು ಬಹಳ ರೇರ್. ಅವರು ಹಚ್ಕೊಳ್ಳೋದಿಲ್ಲ ಅದನ್ನು, ಬಟ್ ದೇವಸ್ಥಾನಗಳಿಗೆ ಹೋಗ್ತಾ ಇದ್ರು. ಆ ಟೀಕೆಯಿಂದ ಈಗ ವಾಪಸ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅವ್ರ ಮೇಲಿದ್ದಂಥ ಬಹುದೊಡ್ಡ ಟೀಕೆ ಅವರು ಹಿಂದೂ ವಿರೋಧಿ ಅಂತ ಹೇಳಿ, ಬಟ್ ಅದನ್ನು ಅವರು ಒಪ್ಕೊಳ್ತಾ ಇರಲಿಲ್ಲ. ನಾನು ಹೋಗ್ತೀನಿ ದೇವಸ್ಥಾನಗಳಿಗೆ, ನಾನು ದೇವಸ್ಥಾನ ಕಟ್ಟಿಸಿದ್ದೀನಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಟ್ ಹಲವು ಕಡೆಗಳಲ್ಲಿ ಕುಂಕುಮ ಹಚ್ಕೊಳ್ಳೋಕೆ ಹೋದಾಗ ಕುಂಕುಮ ಇಟ್ಕೊಳ್ತಾ ಇರಲಿಲ್ಲ. ಬಟ್ ಇವತ್ತು ನನ್ನ ಸಹೋದ್ಯೋಗಿ ರೋಹಿತ್ ದೇವರಹಳ್ಳಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಬಹಳ ವಿಶೇಷವಾಗಿರುವಂತಹ ದೃಶ್ಯಾವಳಿಗಳು ಸಿಗ್ತಾ ಇರೋದು, ಅದು ಕೂಡ ಕುಂಕುಮವನ್ನು ಸಿದ್ದರಾಮಯ್ಯರು ಇಟ್ಕೊಳ್ತಾ ಇರುವಂಥದ್ದು. ಅಲ್ಲೆಲ್ಲೂ ಕೂಡ ವಿರೋಧವನ್ನು ಮಾಡಲಿಲ್ಲ, ದೇವಸ್ಥಾನ ದರ್ಶನವನ್ನು ಮಾಡಿದ್ರು, ಈಡುಗಾಯಿಯನ್ನು ಹೊಡೆಯುವಂತ ಬಂದರು. ಏನಾಯಿತು ಒಟ್ಟಾರೆ ಚಾಮುಂಡಿ ಬೆಟ್ಟದಲ್ಲಿ ರೋಹಿತ್? ಖಂಡಿತ ಕಳೆದ 20-23 ದಿನಗಳ ಅಂತರದಲ್ಲಿ 2 ದಿನಗಳ ಬಳಿಕ ಎರಡು ಸಲ ಈಗ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು CM ಸಿದ್ದರಾಮಯ್ಯನವರು ಮಾಡಿರುತ್ತಿದ್ದು, ಆರಂಭದಲ್ಲಿ ಸಿದ್ದರಾಮಯ್ಯನವರು ಬಂದ ತಕ್ಷಣವಾಗಿ ಮಂಗಳ ವಾದ್ಯಗಳ ಮೂಲಕವಾಗಿ ಸಿದ್ದರಾಮಯ್ಯನವರನ್ನ ದೇವಸ್ಥಾನದ ಆಡಳಿತ ಮಂಡಳಿ ಬರಮಾಡಿಕೊಳ್ಳುತ್ತೆ. ಬಳಿಕ ನೇರವಾಗಿ ಚಾಮುಂಡೇಶ್ವರಿಯ ಗರ್ಭಗುಡಿಗೆ ಸಿದ್ದರಾಮಯ್ಯನವರು ಹೋಗುವಂಥದ್ದು. ಇದಾದ ನಂತರವಾಗಿ ಅಲ್ಲಿ ಅರ್ಚಕರು ಕೇಳ್ತಾರೆ ಯಾರ ಹೆಸರಿನಲ್ಲಿ ಅರ್ಚನೆ ಮಾಡುವಂಥದ್ದು ಅಂತೇಳಿ. ಆಗ ಸಿದ್ದರಾಮಯ್ಯನವರು ಆರಂಭದಲ್ಲಿ ಏನು ಮಾತನಾಡಲ್ಲ. ಅದಾದ ಬಳಿಕವಾಗಿ ಕೈಯನ್ನು ಸನ್ನೆಯನ್ನು ಮಾಡ್ತಾರೆ. ಇದಾದ ನಂತರವಾಗಿ ಅರ್ಚಕರು ಸಿದ್ದರಾಮಯ್ಯನವರ ಹೆಸರಿನಲ್ಲಿ ಕೂಡ ಅರ್ಚನೆ ಮಾಡುವಂಥದ್ದು. ಇದಾದ ನಂತರವಾಗಿ ದೇವಿಯ ಕುಂಕುಮವನ್ನು ಕೂಡ ಸಿದ್ದರಾಮಯ್ಯನವರ ಹಣೆಗೆ ಹಚ್ಚಿಸ್ತಾರೆ. ಆಗಲೂ ಕೂಡ ಯಾವುದೇ ರೀತಿಯಂತಹ ಆಕ್ಷೇಪವನ್ನು ಸಿದ್ದರಾಮಯ್ಯನವರು ವ್ಯಕ್ತಪಡಿಸಲ್ಲ. ಬಳಿಕವಾಗಿ ದೇವಿಯ ಹೂವನ್ನು ಸಹ ಸಿದ್ದರಾಮಯ್ಯನವರಿಗೆ ನೀಡ್ತಾರೆ. ಆಗಲೂ ಸಹ ಸಿದ್ದರಾಮಯ್ಯನವರು ದೇವಿಯ ಹೂವನ್ನು ಕೂಡ ಪಡ್ಕೊಳ್ಳುವಂಥದ್ದು. ಇದಾದ ನಂತರವಾಗಿ ಏನು ಚಾಮುಂಡೇಶ್ವರಿ ತಾಯಿಯ ಪಾದುಕೆಗೆ ಕೂಡ ಸಿದ್ದರಾಮಯ್ಯನವರು ನಮಸ್ಕಾರ ಮಾಡ್ತಾರೆ. ನಂತರ ಇದಾದ ಎಲ್ಲ ಬೆಳವಣಿಗೆಗಳಾದ ನಂತರವಾಗಿ ದೇವಸ್ಥಾನದ ಹೊರಭಾಗಕ್ಕೆ ಬರ್ತಾರೆ. ಈ ವೇಳೆಯಲ್ಲಿ ಸಿಗುವಂತಹ ಆಂಜನೇಯ, ಗಣಪತಿ, ಇತರ ದೇವರುಗಳು ಕೂಡ ನಮಸ್ಕಾರವನ್ನು ಮಾಡುವಂಥದ್ದು. ಇದಾದ ಬಳಿಕವಾಗಿ ದೇವಸ್ಥಾನದ ಹೊರಗಡೆ ಬರ್ತಾರೆ. ನಂತರ
ಈಡುಗಾಯನ್ನು ಕೂಡ ದೇವಿಗೆ ಒಡೆಯುವಂಥದ್ದು. ಈ ಎಲ್ಲ ಬೆಳವಣಿಗೆಗಳನ್ನು ಇವೆಲ್ಲ ದೃಶ್ಯಾವಳಿಗಳನ್ನು ಇದುವರೆಗೂ ಕೂಡ ನಾವು ನೋಡೋಕ್ಕೆ ಸಿಕ್ಕಿರಲಿಲ್ಲ. ಸಿದ್ದರಾಮಯ್ಯನವರು ಸಾಕಷ್ಟು ಬಾರಿ ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಕೇವಲ ದೇವರ ಮುಂದೆ ಹೋಗಿ ಒಂದು ಕೈ ಮುಗಿದುಕೊಂಡು ಬಳಿಕವಾಗಿ ಹೋಗುವಂಥ ಪ್ರಸಂಗಗಳನ್ನು ನಾವು ಇದುವರೆಗೂ ಕೂಡ ನೋಡ್ತಾ ಇದ್ದೋ. ಆದರೆ ಇವತ್ತು ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ವಿಭಿನ್ನವಾಗಿ ಕಾಣ್ತಾ ಇತ್ತು. ದೇವರ ಭಕ್ತ ಹೇಗೆ ದೇವಸ್ಥಾನದಲ್ಲಿ ಅರ್ಚನೆಯನ್ನು ಮಾಡಿಸ್ತಾನೆ, ಬಳಿಕವಾಗಿ ಆತ ಏನು ಹೇಗೆ ಪೂಜೆ ಸಲ್ಲಿಸ್ತಾರೆ, ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಸಹ ಇವತ್ತು ಚಾಮುಂಡೇಶ್ವರಿ ತಾಯಿಯ ಭಕ್ತರಾಗಿ ಒಂದು ಪೂಜೆ ಸಲ್ಲಿಸುವಂತಹ ಒಂದಷ್ಟು ದೃಶ್ಯಾವಳಿಗಳು ನಮಗೆ ಸಿಕ್ತು. ಅರುಣ್. ಓಕೆ ರೋಹಿತ್, ನೀವು ಕೂಡ ಹಲವು ವರ್ಷಗಳಿಂದ ರಿಪೋರ್ಟಿಂಗನ್ನು ಮಾಡ್ತಾ ಇದ್ದೀರಾ. ಸಿದ್ದರಾಮಯ್ಯನವರು ಯಾವತ್ತಾದರೂ ಈ ರೀತಿಯಾಗಿ ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ನೆರವೇರಿಸಿರೋದು ಕಂಡಿದ್ರಾ, ಅಥವಾ ತುಂಬ ಅಪರೂಪವಾಗಿ ಕಾಣಿಸ್ಕೊಂಡಿದ್ದ ಇದು? ಅರುಣ್, ಖಂಡಿತವಾಗಿಯೂ ನಾನು ಕಳೆದ 6-7 ವರ್ಷಗಳಿಂದಲೂ ಕೂಡ ಮೈಸೂರಿನಲ್ಲಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದರೂ ಕೂಡ ನಾನು ಗಮನಿಸ್ತಾ ಇದ್ದೀವಿ. ಕಂಪ್ಲೀಟಾಗಿ ಸಿದ್ದರಾಮಯ್ಯನವರು ಈ ರೀತಿಯಾದಂಥ ಪೂಜೆಯನ್ನು ಯಾವತ್ತೂ ಕೂಡ ನಾನಂತೂ ನೋಡಿಲ್ಲ. ಇದೇ ಮೊದಲನೇ ಬಾರಿಗೆ ಇಷ್ಟೊಂದು ಭಕ್ತಿಯಿಂದ ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿ ತಾಯಿಗೆ ಒಂದು ಪೂಜೆಯನ್ನು ಸಲ್ಲಿಸಿದ್ದಾರೆ. ಇತರ ದೇವಸ್ಥಾನಗಳು ಕೂಡ ಹೋದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೇವಲ ಕೇವಲ ನಮಸ್ಕಾರವನ್ನು ಮಾಡಿ ಬರ್ತಾ ಇದ್ರಷ್ಟೇ. ಆದರೆ ಇವತ್ತು ಕಂಪ್ಲೀಟಾಗಿ ಒಂದಷ್ಟು ವಿಭಿನ್ನವಾಗಿ ಸಿದ್ದರಾಮಯ್ಯನವರು ಕಾಣಿಸ್ಕೊಂಡ್ರು ಅಂತಲೇ ಹೇಳಲಾಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಏನು ದೇವರನ್ನ ನಂಬಲ್ಲ, ಕೇವಲ ಬರೀ ಒಂದು ನಮಸ್ಕಾರವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದೀಗ ಈ ಸಿದ್ದರಾಮಯ್ಯನವರ ಈ ಒಂದು ನಡವಳಿಕೆಯನ್ನು ಗಮನಿಸಿದ್ರೆ ಕಂಪ್ಲೀಟ್ ಆಗಿ ಸಿದ್ದರಾಮಯ್ಯನವರ ಇದು ಒಂದು ನಿಟ್ಟಿನಲ್ಲಿ ಕೂಡ ಕಾಣ್ತಾ ಇರುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಎದುರಾಗಿರುವಂತಹ ಕಾನೂನು ತೊಡಕುಗಳೆಲ್ಲವೂ ಕೂಡ ನಿವಾರಣೆ ಆಗಬೇಕು, ಮತ್ತೆ ಅವರ ಮೇಲೆ ಬಂದಿರುವಂತಹ ಒಂದಷ್ಟು ಆರೋಪಗಳೆಲ್ಲವೂ ಕೂಡ ನಿವಾರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಪದೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಜೊತೆಗೆ ಇವತ್ತಿನ ಪೂಜೆಯು ಕೂಡ ಅಷ್ಟೇ ಮಹತ್ವವಾಗಿ ಪಡ್ಕೊಂಡಿದೆಯಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರ ಪತ್ನಿ ಪ್ರತಿ ವಾರವೂ ಕೂಡ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಬಂದು ವಿಶೇಷ ಪೂಜೆಯನ್ನು ಸಲ್ಲಿಸ್ತಾರೆ. ಆದರೆ ಸಿದ್ದರಾಮಯ್ಯನವರು ಬೆಟ್ಟಕ್ಕೆ ಬಂದು ಪೂಜೆ ಸಲ್ಲಿಸುವಂತಹ ಒಂದು ಪ್ರಸಂಗಗಳು ಎದುರಾಗ್ತಿರಲಿಲ್ಲ. ಕೇವಲ ದಸರಾ ಸಂದರ್ಭಗಳು ಮತ್ತೆ ಯಾರಾದರೂ ಪಕ್ಷದ ವರಿಷ್ಠರು ಬಂದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಅಷ್ಟೇ ಚಾಮುಂಡಿ ಬೆಟ್ಟದಲ್ಲಿ ಕಾಣಿಸ್ಕೊಳ್ತಾ ಇದ್ರು, ಮತ್ತೆ ಕೈ ಮುಗಿದು ಹೊರಗಡೆ ಬರ್ತಾ ಇದ್ರು. ಆದರೆ ಇವತ್ತು ಕಳೆದ 20-22 ದಿನಗಳಿಂದಾಗಿ ಇದು 2ನೇ ಬಾರಿಗೆ ಭೇಟಿ ನೀಡಿದ್ದಾರೆ. ಭೇಟಿ ನೀಡಿ ಕೂಡ ಸಾಕಷ್ಟು ಭಕ್ತಿಪೂರ್ವಕವಾಗಿ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಆಯ್ತು